ಬಂಡೀಪುರದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಡಾನೆಗಳ ಉಪಟಳದಿಂದ ಸ್ಥಳೀಯ ಮಟ್ಟದಲ್ಲಿ ಜನಸಾಮಾನ್ಯರು, ಪ್ರವಾಸಿಗರು ಕೊಂಚ ಆತಂಕದಲ್ಲಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಸುತ್ತಮುತ್ತ ಕಾಡಾನೆಗಳ ಉಪಟಳ ನೋಡಿ. ಆಹಾರ ಅರಸಿ ರಸ್ತೆಗಿಳಿದಿದ್ದಾವೆ ಕಾಡಾನೆಗಳ ಹಿಂಡು. ಇನ್ನು ಕಾಡಾನೆ ಬರ್ತಾ ಇದ್ದಂತೆ ಪ್ರವಾಸಿಗರು ಚೀರ್ಕೊಳ್ತಾ ಇದ್ದಾರೆ. ತರಕಾರಿ ವಾಹನಗಳ ಮೇಲೆ ಒಂಟಿ ಸಲಗ ದಾಳಿಯನ್ನ ಮಾಡ್ತಾ ಇದೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಈ ದೃಶ್ಯವನ್ನು ಗಮನಿಸ್ಬೋದು. ರಸ್ತೆಯ ಬದಿಯಲ್ಲೇ ಇದೆ ಆ ಆನೆ. ಯಾವಾಗ ತರಕಾರಿ ಗಾಡಿ ಬರುತ್ತೋ ಆಹಾರವನ್ನು ಅರಸಿ ಆ ತರಕಾರಿ ಗಾಡಿಯ ಮೇಲೆ ಮುಗಿ ಬೀಳುವಂಥ ಪರಿಸ್ಥಿತಿ ನೋಡಿ. ಇಲ್ಲೊಂದು ವಾಹನ ಇದೆ, ವಾಹನದ ಅಕ್ಕಪಕ್ಕನೇ ಈ ಆನೆ ಸಾಕ್ತಾ ಇರೋದ್ರಿಂದಾಗಿ ಸಹಜವಾಗಿ ಪ್ರವಾಸಿಗರು ಕೂಡ ಆತಂಕಗೊಂಡಿದ್ದಾರೆ. ಬಟ್ ಇಲ್ಲಿ ನಾವು ಎರಡು ಆಯಾಮದಲ್ಲಿ ಈ ಪ್ರಕರಣವನ್ನು ನೋಡಬೇಕು. ಅಭಿವೃದ್ಧಿ ಹೆಸರಿನಲ್ಲಿ ಯಾವ ಕಾಡನ್ನು ಬಿಟ್ಟಿಲ್ಲ, ಯಾವ ಮೇಡನ್ನು ಬಿಟ್ಟಿಲ್ಲ, ಎಲ್ಲ ಕಡೆ ರಸ್ತೆ ಮಾಡಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಕಾಡಾನೆಗಳು ನಾಡಿನತ್ತ ಪ್ರವೇಶ ಮಾಡೋದು, ಕಾಡಂಚಿನಲ್ಲಿರುವಂತಹ, ಕಾಡಿನ ಸುತ್ತಮುತ್ತ ಇರುವಂಥ ರಸ್ತೆಗಳಲ್ಲಿ ಪ್ರವೇಶ ಮಾಡೋದು ತೀರಾ ಸಾಮಾನ್ಯ. ಇನ್ನು ಇನ್ನೊಂದು ಆಯಾಮವನ್ನು ನಾವು ನೋಡ್ತಾ ಹೋಗೋದಾದರೆ, ಈ ರಸ್ತೆಯಲ್ಲಿ ತರಕಾರಿಗಳು, ಹಣ್ಣುಗಳ ಸಾಗಾಟ ವ್ಯವಸ್ಥೆ ಇದ್ದಾಗ ಈ ಆನೆಗಳು ಏನು ಮಾಡ್ತವೆ, ಆಗಾಗ ರುಚಿ ಕಂಡ್ಕೊಂಡ್ಬಿಡ್ತವೆ. ಆಗ ಕಾಡಿನ ಸೊಪ್ಪು ಸದೆ ತಿನ್ನುವ ಪರಿಪಾಠದಿಂದ ಸ್ವಲ್ಪ ದೂರವಾಗಿ ಹಣ್ಣು ಹಂಪಲುಗಳ ತರಕಾರಿಗಳ ರುಚಿಯನ್ನು ಬೆನ್ನತ್ತುವಂತಹ ಆನೆಗಳು ಇಲ್ಲೇ ಕಾಯ್ಕೊಂಡು ನಿಂತ್ಕೊಂಡ್ಬಿಡ್ತವೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತು ಇಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಪ್ರವಾಸಿಗರು ಕೂಡ ಆನೆ ಇದೆ ಅಂದ ತಕ್ಷಣ ಪುರ್ರಂತ ಹೋಗ್ಬಿಡೋದಲ್ಲ, ನಿಂತ್ಕೋಬೇಕು, ಸಾವಧಾನದಲ್ಲಿರಬೇಕು, ಇಲ್ಲ ಸ್ವಲ್ಪ ಹಿಂದೆ ಹೋಗಬೇಕು. ಮತ್ತು ಆನೆಗಳು ಬಂದಾಗ ಚೀರಾಟವನ್ನು ಮಾಡಿದ್ರೆ ಬಹಳ ದೊಡ್ಡ ಸಮಸ್ಯೆ ಆಗಬಹುದು. ಸೊ ಅಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಬಟ್ ಇಲ್ಲಿ ನೀವು ಗಮನಿಸಬಹುದು, ಈ ಆನೆಗಳು ಒಂದು ಸಂದರ್ಭದಲ್ಲಿ ಆಹಾರವನ್ನು ಅರಸಿ ಬರ್ತಾ ಇರೋದು. ಇದರ ಜೊತೆಗೆ ಸ್ಥಳೀಯ ಜನಸಾಮಾನ್ಯರು ಕೂಡ ಆತಂಕದಲ್ಲಿದ್ದಾರೆ. ಪ್ರವಾಸಿಗರು ಕೂಡ ಆ ಮಾರ್ಗದಲ್ಲಿ ಓಡಾಟವನ್ನು ನಡೆಸುವ ಸಂದರ್ಭದಲ್ಲಿ ಸ್ವಲ್ಪ ಭಯ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.